ಜನ ಎಲ್ಲ ಕೆಲಸಗಳಿಗೂ ನಮ್ಮ ಕಚೇರಿಗಳಿಗೆ ಬರೋದಕ್ಕೆ ವಿನಾಯಿತಿಯನ್ನ ಕೊಟ್ಟು ಅವರನ್ನ ರಿಮೋಟ್ ರಿಜಿಸ್ಟ್ರೇಷನ್ ಎನೇಬಲ್ ಮಾಡಬೇಕು ಅಂತ ಕೆಲವು ಬದಲಾವಣೆಗಳನ್ನು ನಾವು ಈಗಾಗಲೇ ತಂದಿದ್ದೇವೆ. ಅದರಲ್ಲಿ ಇನ್ನೂ ಅನುಷ್ಠಾನಕ್ಕೆ ಬಂದಿಲ್ಲ, ಆದರೆ ಕಾನೂನಲ್ಲಿ ಬದಲಾವಣೆಯನ್ನ ನಾವು ಮಾಡಿದ್ದೇವೆ. ಉದ್ದೇಶ ಏನು ಅಂದ್ರೆ ಮಾರಾಟಗಾರರು ಮತ್ತು ಖರೀದಿದಾರರು ಸ್ಪಷ್ಟ ಇದ್ದಾಗ ಜನ ಅನಗತ್ಯವಾಗಿ ನಮ್ಮ ಕಚೇರಿಗೆ ಬರೋ ಅವಶ್ಯಕತೆ ಇರೋದಿಲ್ಲ. ಅವರು ಅವರವರ ಕಚೇರಿಗಳಿಂದನೇ ಕೂತು ರಿಮೋಟ್ ಆಗಿ ರಿಜಿಸ್ಟ್ರೇಷನ್ ಅನ್ನ ನಡೆಸಬಹುದು. ಇದರಿಂದ ನಮ್ಮ ಇಲಾಖೆ ಮೇಲೆ ಒತ್ತಡ ಕಡಿಮೆ ಆಗುತ್ತೆ, ನಮ್ಮ ಸಿಬ್ಬಂದಿಯ ಸಮಯ ಉಳಿಯುತ್ತೆ, ಜನಗಳಿಗೆ ನಮ್ಮ ಕಚೇರಿಗಳಿಗೆ ಅಲಿಯುವಂತ ಕೆಲಸನೂ ಕೂಡ ಕಡಿಮೆ ಆಗುತ್ತೆ. ಈ ಕಾರಣಕ್ಕೆ ಹೋದ ವರ್ಷನೇ 1.5 ವರ್ಷದ ಹಿಂದೆನೆ ನಾವು ತಿದ್ದುಪಡಿಗಳನ್ನ ತಂದು ಅದನ್ನ ಇದು ರಾಷ್ಟ್ರಪತಿಗಳ ಅನುಮೋದನೆನೂ ಕೂಡ ಬೇಕಾಗಿದ್ದರಿಂದ ರಾಷ್ಟ್ರಪತಿಗಳಿಗೆ ನಾವು ಕಳಿಸ್ಕೊಟ್ಟಿದ್ವಿ. ಆದರೆ ನಮ್ಮ ತಿದ್ದುಪಡಿಗಳೇನಿದ್ದಾವೆ ಬಹಳ ದೂರದೃಷ್ಟಿಯ ತಿದ್ದುಪಡಿಗಳನ್ನ ನಾವು ಮಾಡಿದ್ದೇವೆ. ಬಹಳ ಸ್ವಲ್ಪ ರ್ಯಾಡಿಕಲ್ಲು, ಲಾಂಗ್ ಟರ್ಮ್ ಅವಶ್ಯಕತೆಗಳು, ಇವತ್ತಿನ ಟೆಕ್ನಾಲಜಿ ಎಲ್ಲವನ್ನ ಗಮನದಲ್ಲಿಟ್ಕೊಂಡು ಸ್ವಲ್ಪ ಬಹಳ ಫೋರ್ಸೈಟ್ ಇಟ್ಕೊಂಡು ನಾವು ತಿದ್ದುಪಡಿಗಳನ್ನ ಮಾಡಿದ್ವಿ. ಇದು ಸ್ವಲ್ಪ ಮಾನ್ಯ ರಾಷ್ಟ್ರಪತಿಗಳಿಗೆ ಇದು ಬಹಳ ನೀವು ದೂರ ಹೆಜ್ಜೆ ಇಟ್ಟಿದ್ದೀರಾ ಅಂತೇಳಿ, ಎಸ್ಪೆಷಲಿ ಒಂದೇ ಒಂದು ಪಾಯಿಂಟ್, ನಾವು ಹಿಂದೆ ರಿಮೋಟ್ ರಿಜಿಸ್ಟ್ರೇಷನ್ ಆದಾಗ ಯಾರಾದ್ರೂ ಪೆಂಡಿಂಗ್ ಇಟ್ರೆ ಎಲ್ಲ ದಾಖಲೆಗಳು ಮ್ಯಾಚ್ ಆದ್ರೆ ಸಿಸ್ಟಮ್ ಅಲ್ಲೇ ಡಿಜಿಟಲ್ ಸಿಗ್ನೇಚರ್ ಜನರೇಟ್ ಆಗಿ ಆಟೋಮ್ಯಾಟಿಕ್ ರಿಜಿಸ್ಟ್ರೇಷನ್ ಆಗಬೇಕು, ಆಟೋಮ್ಯಾಟಿಕ್ ಅಪ್ರೂವಲ್ ಆಗಬೇಕು ಅಂತ ಒಂದು ಅಂಶವನ್ನ ಸೇರಿಸಿದ್ವಿ. ಅದನ್ನ ನಾವು ರಾಜ್ಯದಲ್ಲಿ ಬೇರೆ ಕಡೆ ಮಾಡಿದ್ದೇವೆ. ಆದರೆ ನೋಂದಣಿ ಪ್ರಕ್ರಿಯೆಯಲ್ಲಿ ಇದು ಬಹಳ ದೂರದೃಷ್ಟಿಯ ಕ್ರಮ ಅಂತೇಳಿ ಕೇಂದ್ರ ಸರ್ಕಾರ ಸ್ವಲ್ಪ ಆತಂಕವನ್ನ ವ್ಯಕ್ತಪಡಿಸಿದ್ದಾರೆ. ಆ ಕಾರಣಕ್ಕಾಗಿ ಆ ಒಂದು ಪದವನ್ನ ನಾವು ಹಿಂದೆ ಮಾಡಿರೋ ತಿದ್ದುಪಡಿಯಿಂದ ಕೈಬಿಟ್ಟು ಬೇರೆ ತಿದ್ದುಪಡಿಗಳನ್ನ ಮಂಜೂರಾತಿಗೋಸ್ಕರ ಇವತ್ತು ತಗೊಂಡು ಬಂದಿದ್ದೇವೆ. ಅದರಲ್ಲಿ ಈಗ ಅದರ ಜೊತೆಗೆ ಸಿಸಿ ಕೊಡಬೇಕಾದ್ರೆ ಅವೆಲ್ಲನೂ ಕೂಡ ಆಟೋಮ್ಯಾಟಿಕ್ ಆಗಿ ಕೊಡೋದಕ್ಕೆ ಬೇಕಾದಂತಹದನ್ನು ಆವಾಗ್ಲೇನೆ ಮಾಡಿದ್ವಿ, ಅದನ್ನು ಎನೇಬಲ್ ಮಾಡ್ಕೊಳ್ತಾ ಇದ್ದೇವೆ. ಮತ್ತು ಈ ರೀತಿಯಾಗಿ ಸಣ್ಣ ಪುಟ್ಟ ಕೆಲವು ಜನಪರವಾದಂತಹ ಸುಧಾರಣಾ ಕ್ರಮಗಳನ್ನ ತಿದ್ದುಪಡಿ ಮುಖಾಂತರ ನೋಂದಣಿ ಕಾಯ್ದೆಗೆ ತಗೊಂಡು ಬರ್ತಾ ಇದ್ದೇವೆ. ಇವೆಲ್ಲವೂ ಕೂಡ ಜನ ನಮ್ಮ ಕಚೇರಿಗೆ ಅಲಿಯೋದನ್ನ ಕಡಿಮೆ ಮಾಡಬೇಕು, ನೋಂದಣಿ ಪ್ರಕ್ರಿಯೆಯನ್ನ ಜನಸ್ನೇಹಿಯನ್ನಾಗಿ ಮಾಡಬೇಕು, ಅವರಿಗೆ ಈಗ ಇರುವಂತ ತೊಂದರೆಗಳನ್ನ ಕಮ್ಮಿ ಮಾಡೋದಕ್ಕೋಸ್ಕರ ತಂದಿರೋದು. ಇದಕ್ಕೆ ಸಹಮತಿಯನ್ನ ಕೊಡಬೇಕು ಅಂತ ಸದನವನ್ನ ಕೋರ್ತಾ ಇದ್ದೇನೆ.